ತುಂಬ ಜನ ಕೇಳ್ತಾ ಇರ್ತೀರಲ್ವಾ, ನಿಮ್ಮದು ಕೋಟೆನಾಡು ರೆಸಿಪೀಸ್ ಅಂತ ಹೇಳ್ತಾ ಇರ್ತೀರಾ, ನೀವು ಚಿತ್ರದುರ್ಗದಲ್ಲಿ ಇದ್ದೀರಾ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಹಾಗಾಗಿ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ಇದು ನನ್ನ ಮನೆಯ ಪುಟ್ಟ ಗೂಡಿನ ಹೋಮ್ ಟೂರ್ ಆಗಿರುತ್ತೆ. ಎಲ್ರಿಗೂ ನನ್ನ ಮನೆಗೆ ಸ್ವಾಗತ. ಹಾಗೆ ಇದು ನನ್ನ ಮನೆಯ ಮೊದಲ ಹೋಮ್ ಟೂರ್ ಆಗಿರುತ್ತೆ, ಹಾಗೆ ಕೊನೆಯ ಹೋಮ್ ಟೂರ್ ಕೂಡ ಆಗಿರುತ್ತೆ. ಯಾಕೆ ಏನು ಅಂತ ಈ ಪೂರ್ತಿ ವಿಡಿಯೋನ ನೋಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಕಾರಣ ಗೊತ್ತಾಗ್ಬಿಡುತ್ತೆ. ಚಿಕ್ಕ ಚಿಕ್ಕದಾಗಿ ಪಾಟ್ಗಳನ್ನು ಇಟ್ಬಿಟ್ಟು ಅದರಲ್ಲೇ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ. ಯಾವಾಗಲೂ ಮನೆ ಮುಂದೆ ಯಾವಾಗಲೂ ಸ್ವಲ್ಪ ಗ್ರೀನಿಶ್ ಆಗಿದ್ದರೆ ತುಂಬ ಒಳ್ಳೆಯದು, ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಹಾಗಾಗಿ ತುಳಸಿ ಗಿಡ ಕೂಡ ಈ ಮೂಲೆಯಲ್ಲಿ ಇಟ್ಟಿದ್ದೀನಿ. ಇದು ನಮ್ಮ ಮನೆಯ ಎಂಟ್ರೆನ್ಸು. ಇಲ್ಲೇ ತುಳಸಿ ಗಿಡ ಇದೆ. ಇಷ್ಟೇ ಚಿಕ್ಕ ಮನೆ, ಪುಟ್ಟ ಮನೆ. ಬೆಂಗಳೂರು ಜೀವನಕ್ಕೆ ಎಷ್ಟು ಸಾಕು ಅಂತ ಅನಿಸುತ್ತೆ. ಎಂಟ್ರೆನ್ಸ್ ಹಿಂಗಿದೆ ತಾನೇ. ಒಂದು ಗ್ರೀನರಿ ಇರ್ತೀವಿ ಅಂತಂದು ಮನಿ ಪ್ಲ್ಯಾಂಟ್ ಗಿಡನ ಸಾಕಿದ್ದೀನಿ. ಸಖತ್ತಾಗಿ ಬಂದಿದೆ, ಆದರೆ ನೀಟಾಗಿ ಎಲ್ಲೂ ಅಪ್ಸೋದಕ್ಕೆ ಆಗಿಲ್ಲ ಅಷ್ಟೇ. ಇಲ್ಲೊಂದು ಶೂ ರ್ಯಾಕ್ ಸ್ಟ್ಯಾಂಡ್ ಕೂಡ ಇಟ್ಟಿದ್ದೀನಿ. ಮ್ಯಾಟ್ಗಳನ್ನೆಲ್ಲ ತೊಳೆದಿಟ್ಟಿದ್ದೆ, ಹಾಗಾಗಿ ಎಲ್ಲ ಇಲ್ಲೇ ಮೆಸ್ಸಿಯಾಗಿ ಬಿದ್ದಿದೆ. ಅದಾದ ತಕ್ಷಣ ಇಲ್ಲೊಂದು ಸ್ನೇಕ್ ಪ್ಲ್ಯಾಂಟ್, ಆಲ್ಮೋಸ್ಟು ನನಗಿನ ಹೈಟಾಗಿ ಬೆಳೆದಿದೆ ಸ್ನೇಕ್ ಪ್ಲ್ಯಾಂಟು. ಒಂದು ದೊಡ್ಡ ಸ್ನೇಕ್ ಪ್ಲ್ಯಾಂಟ್ ಇದೆ, ನನಗಿನ ದೊಡ್ಡದಾಗಿ ಬೆಳೆದಿರುವಂತಹ ಒಂದು ಸ್ನೇಕ್ ಪ್ಲ್ಯಾಂಟು. ಅದಾದಮೇಲೆ ಒಳಗೆ ಬಂದರೆ ನನ್ನ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳದ್ದು ಒಂದಷ್ಟು ಇಲ್ಲೆಲ್ಲ ಅಳ್ಕೊಂಡಿದ್ದೀನಿ. ಇದೊಂದು ಸಿಂಗಲ್ ಬೆಡ್ರೂಮ್ ಮನೆ ಆಗಿರುತ್ತೆ. ಇದು ಹಿಟ್ಟನ್ನೆಲ್ಲ ಗ್ರೈಂಡ್ ಮಾಡ್ತೀವಲ್ವ, ಹಿಟ್ಟನ್ನೆಲ್ಲ ಪೌಡರ್ ಮಾಡ್ಕೊತೀವಲ್ವ, ಆ ಮಿಷಿನ್ ಇದು. ಅದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಬೆಂಗಳೂರಲ್ಲೇ ಪೋರ್ಟರ್ ಯಾರಾದರೂ ಕೇಳಿದ್ರು ಅಂತಂದರೆ ಪೋರ್ಟರ್ ಕಳಿಸೋದಕ್ಕೆ ಇಲ್ಲಿ ರೆಡಿಯಾಗಿರುತ್ತೆ. ಇಲ್ಲೆಲ್ಲ ಒಂದಷ್ಟು ಬ್ಯಾಗುಗಳು, ಹಾಗೆ ಪೌಚಸ್ನೆಲ್ಲ ಸೀಲ್ ಮಾಡೋದಕ್ಕೆ ಈ ಮಿಷಿನ್ ಇಟ್ಟಿರ್ತೀವಿ. ಇದು ಇವತ್ತೆಲ್ಲ ಪ್ಯಾಕಿಂಗ್ ಆಗಿರೋದು, ಇವೆಲ್ಲವೂ ಕಳಿಸೋವಂಥವು. ಪೋಸ್ಟ್ ಆಫೀಸ್ ಆಗಲೇ ಹೋಗಿದೆ. ಇದು DTDC ಕೊರಿಯರ್ಗಳೆಲ್ಲ ಇಲ್ಲಿ ರೆಡಿಯಾಗಿದ್ದಾವೆ. ಇಲ್ಲೇ ಒಂದು ಟಿ ವಿ ಸ್ಟ್ಯಾಂಡ್ ಥರ ಮಾಡ್ಕೊಂಡಿದ್ದೀವಿ. ವಾಲಿಗೆ ಟಿ ವಿನ ಫಿಕ್ಸ್ ಮಾಡಿದ್ದೀವಿ ಅಷ್ಟೇ. ಇಲ್ಲೊಂದಷ್ಟು ಫೋಟೋ, ನನ್ನ ಮಗಳು ಟೈಮ್ ಟೇಬಲ್ಲು ಇಷ್ಟಿರುತ್ತೆ ಇಲ್ಲಿ. ಇಲ್ಲಿ ಒಂದು ಸ್ಟಡಿ ಟೇಬಲ್ ಅಂತ ತೊಗೊಂಡಿದ್ದೀವಿ ಅಷ್ಟೇ, ಆದರೆ ನಮ್ಮವು ಎಲ್ಲವನ್ನು ತುಂಬ್ಕೊಂಡಿದ್ದೀವಿ ಇಲ್ಲಿ. ಇಲ್ಲೊಂದು ನಮ್ಮದು ಕೆಲಸದ್ದೊಂದು ಲ್ಯಾಪ್ಟಾಪ್ ಇರುತ್ತೆ, ವೇಟಿಂಗ್ ಮಿಷಿನ್ ಇರುತ್ತೆ. ಇಲ್ಲೊಂದು ಪ್ರಿಂಟರ್ ಇಟ್ಟಿದ್ದೀವಿ. ಇಲ್ಲೆಲ್ಲ ನಮ್ಮದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿಬಿಟ್ಟು ಇಲ್ಲೆಲ್ಲ ಜೋಡಿಸ್ಕೊಂಡಿರ್ತೀವಿ. ಯಾವ್ಯಾವುದು ಬೇಕೋ ನೋಡ್ಕೊಂಬಿಟ್ಟು ಎಲ್ಲ ಇಲ್ಲೇ ನಿಂತ್ಕೊಂಡು ಪ್ಯಾಕಿಂಗ್ ಮಾಡ್ತಾ ಇರ್ತೀನಿ. ತುಂಬ ಪುಟ್ಟ ಮನೆ, ಆದರೂ ತುಂಬ ಖುಷಿ ಕೊಟ್ಟಿರುವಂತಹ ಮನೆ ಅಂತಲೇ ಹೇಳ್ಬೋದು ಇದಕ್ಕೆ. ಇದರಲ್ಲೆಲ್ಲ ನಾನು ಹೋಮ್ ಟೂರ್ ಮಾಡಿ ಹಾಕ್ತೀನಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ, ಆದರೆ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಮೆಸ್ಸಿ ಆಗಿದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಇಲ್ಲೊಂದು ಮಿರರು ಇಲ್ಲೇ ಇಟ್ಕೊಂಡಿದ್ದೀನಿ, ಎಲ್ಲೂ ಜಾಗ ಇಲ್ಲ, ಹಾಗಾಗಿ ಇಲ್ಲೇ ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸ್ ಆಪೋಸಿಟ್ಟೇ ಇಲ್ಲಿ ಮಿರರ್ ಇಟ್ಕೊಂಡಿದ್ದೀನಿ ಅಷ್ಟೇ. ಮೇಲ್ಗಡೆ ಅಲ್ಲೊಂದು ಮನಿ ಪ್ಲ್ಯಾಂಟು, ಅಲ್ಲಿ ನನ್ನ ಅತ್ತೆ ಮಾವನ ಫೋಟೋ ಇದೆ. ಇಲ್ಲೊಂದು ರೈನ್ಬೋ ಸ್ಟ್ಯಾಂಡು, ಮಕ್ಕಳವೇನಾರ ಬುಕ್ಸು ಅಥವಾ ಮೇಕಪ್ಪಿಂದು ಇಟ್ಕೋಬೇಕು ಅಂದರೆ ಎಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ. ಇಲ್ಲಿ ಸೋಫಾ ಇದೆ. ಹಾಗೆ ಇಲ್ಲೂ ಕೂಡ ಅಷ್ಟೇ, ನಮಗೆ ಪ್ರಾಡಕ್ಟ್ಗಳನ್ನು ರೆಡಿ ಮಾಡೋದಕ್ಕೆ ಏನೇನು ಪೌಡರ್ಗಳು ಬೇಕೋ ಅವನ್ನೆಲ್ಲ ಪೌಡರ್ಗಳನ್ನು ಇಲ್ಲಿ ಜೋಡಿಸ್ಕೊಂಡಿರ್ತೀನಿ. ಅವನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲೇ ಹಾಲಲ್ಲೇ ಫ್ರಿಜ್ ಕೂಡ ಹಾಲಲ್ಲೇ ಇಟ್ಕೊಂಡಿದ್ದೀವಿ. ಅಡುಗೆ ಮನೆಯಲ್ಲಿ ಜಾಗ ಇಲ್ಲ, ಹಾಗಾಗಿ ನಾವು ಹಾಲಲ್ಲೇ ಫ್ರಿಜ್ ಕೂಡ ಇಲ್ಲೇ ಇಟ್ಕೊಂಡಿದ್ದೀವಿ. ಹಾಗೆ ಇದು ಹೇಳೋದಕ್ಕೆ ಮಾತ್ರ ಶೋಕೇಸ್ ಅಷ್ಟೇ, ಆದರೆ ಇಲ್ಲಿ ಇಟ್ಕೊಂಡಿರೋದೆಲ್ಲ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನೇ ಎಲ್ಲವನ್ನು ಇಟ್ಕೊಂಡಿದ್ದೀವಿ. ಈಗ ಸಂಜೆ 6 ಗಂಟೆ ಆಗಿದೆ. ಈಗ ನಾನು ಹೋಮ್ ಟೂರ್ ಮಾಡೋಣ, ಒಂದು ನನಗೂ ನೆನಪಿರುತ್ತೆ ಈ ಮನೆಯಲ್ಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ದಿನ ಈ ಮನೇಲಿ ಇರ್ತೀವಿ ಅಷ್ಟೇ, ಆಮೇಲೆ ಮನೆ ಚೇಂಜ್ ಮಾಡ್ತಾಯಿದ್ವಿ. ಹಾಗಾಗಿ ಇದೊಂದು ನೆನಪಿಗೆ ವಿಡಿಯೋ ಇರಲಿ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ. ಮತ್ತು ತುಂಬ ಜನ ಕೇಳ್ತಾ ಇರ್ತೀರ, ಕೋಟೆನಾಡು ರೆಸಿಪೀಸ್ ಅಂತ ಹಾಕ್ಕೊಂಡಿದ್ದೀರಾ, ಆದರೆ ನೀವು ಯಾವ ಊರಲ್ಲಿದ್ದೀರಾ ಏನು ಅಂತ ಕೇಳ್ತಾ ಇರ್ತೀರಲ್ವ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲೊಂದು ಫೋಟೋ ಇದೆ ನಂದು, ನಮ್ಮ ಮನೆಯವರು, ನನ್ನ ಮೈದ, ನಮ್ಮ ಮೂವರದೊಂದು ಫೋಟೋ ಇದೆ. ಇಷ್ಟಿದೆ. ಮತ್ತು ಈ ಕಡೆ ಸೈಡು 3 ಸೀಟರ್ದೊಂದು ಸೋಫಾನ ಹಾಕಿದ್ದೀವಿ. ಈ ಕಡೆ 2 ಸೀಟರ್ ಇದೆ, ಈ ಕಡೆ 3 ಸೀಟರ್ ಇದೆ. ಹಾಗೆ ಈ ಕಡೆ ಬಾತ್ರೂಮ್ಸ್ ಇದೆ, ಅದನ್ನೆಲ್ಲ ತೋರಿಸೋದೇನು ಬೇಡ ಅಂದ್ಕೊತೀನಿ. ಇಲ್ಲೊಂದು ರೈನ್ಬೋ ಸ್ಟ್ಯಾಂಡ್ ಇಟ್ಟಿದ್ದೀವಿ. ಹಾಗೆ ಸಿಂಗಲ್ ಬೆಡ್ರೂಮ್ ಆಗಿರುತ್ತೆ ಇದು ರೂಮು, ಹಾಗೆ ಇದು ಕಿಚನ್ನು ಅಷ್ಟೇ. ಹೀಗಿದೆ ರೂಮು. ಎಲ್ಲ ಮೆಸ್ಸಿ ಆಗಿದೆ, ಯಾವುದು ಆರ್ಗನೈಸ್ಡ್ ಆಗಿಟ್ಟಿಲ್ಲ.
ಎಲ್ಲ ಅಳ್ಕೊಂಡಿದ್ದೀವಿ. ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಏನು ಅನ್ಕೋಬೇಡಿ, ಏನು ಹಿಂಗೆ ಅಳ್ಕೊಂಡಿದ್ದಾರೆ ಅಂತ. ಚಿಕ್ಕ ರೂಮ್ ಇರೋದ್ರಿಂದ ಎಲ್ಲವನ್ನು ಇಲ್ಲೇ ಹಾಕಿರ್ತೀವಲ್ವ, ಹಾಗಾಗಿ ಎಲ್ಲ ಮೆಸ್ಸಿ ಅನ್ನಿಸ್ತಾ ಇರುತ್ತೆ. ಇಲ್ಲಿ ಡಬಲ್ ಕಾಟ್ ತಂದು ಬೆಡ್ ಹಾಕಿದ್ದೀವಿ, ಈ ಕಡೆನೇ ಒಂದು ಸಿಂಗಲ್ ಕಾಟ್ದು ಕೂಡ ಬೆಡ್ ಹಾಕಿದ್ದೀವಿ. ಹೀಗಿದೆ ನಮ್ಮ ರೂಮು. ಇಲ್ಲಿ ಒಂದು ಬುಕ್ ಯಾವಾಗಲೂ ಇಟ್ಟಿರ್ತೀವಿ, ಹಾಗೆ ಭಗವದ್ಗೀತೆ ಕೂಡ ಯಾವಾಗಲೂ ಇರುತ್ತೆ ಇಲ್ಲೇ. ಓದಬೇಕು ಅನ್ಸಿದ ಕೂಡಲೇ ಓದ್ಕೊತೀವಿ. ಎಲ್ಲ ಇಲ್ಲೇ ಅಳ್ಕೊಂಡು ಎಲ್ಲ ಇಲ್ಲೇ ಇದ್ದೀವಿ. ಯಾವುದಕ್ಕೂ ವಾರ್ಡ್ರೋಬು ಆ ರೀತಿ ಏನೂ ಇಲ್ಲ, ಎಲ್ಲ ಹಿಂಗೆ ಓಪನ್ನು, ಎಲ್ಲ ಹಿಂಗೆ ಮರ್ಚಿ ಇಟ್ಟಿರ್ತೀವಿ ಅಷ್ಟೇ. ಎಲ್ಲ ಹಿಂಗೆ ಓಪನ್ ಆಗಿರುತ್ತೆ, ಎಲ್ಲ ಮರ್ಚಿ ಇಟ್ಟಿರ್ತೀವಿ ಅಷ್ಟೇ. ಎಲ್ರಿಗೂ ಗೊತ್ತೇ ಇರುತ್ತೆ, ಚಿಕ್ಕ ಮನೆಗಳು ಅಂತಂದಮೇಲೆ ಇದೇ ರೀತಿ ಅಳ್ಕೊಂಡಿರ್ತೀವಿ. ಯಾವುದು ಆರ್ಗನೈಸಡ್ ಮಾಡಿ ನಿಮಗೆ ವಿಡಿಯೋ ಮಾಡ್ತಾಯಿಲ್ಲ, ರಾ ಫುಟೇಜ್ ಆಗಿರುತ್ತೆ ಇದೆಲ್ಲವೂ. ತುಂಬ ಸೆಕೆ ಇರೋದ್ರಿಂದ ಏರ್ ಕೂಲರ್ನ ಯೂಸ್ ಮಾಡ್ತಾಯಿದ್ವಿ. ಇಷ್ಟ ಆಗಿತ್ತು ನಮ್ಮ ರೂಮಿನ ಕತೆ. ಇದಾದ ಕೂಡಲೇ ಹಿಂಗೆ ಹೊರಗಡೆ ಬಂದರೆ ಇಲ್ಲಿ ಕಿಚನ್ ಇದೆ. ಕಿಚನಲ್ಲೂ ಕೂಡ ಅಷ್ಟೇ ಜಾಗ ತುಂಬ ಚಿಕ್ಕದಿರೋದ್ರಿಂದ ಇಲ್ಲೇ ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲೇ ವಾಷಿಂಗ್ ಮಿಷಿನ್ ಇದೆ ಅಡುಗೆ ಮನೆಗೆ. ಹಾಗೆ ಪ್ರತಿಯೊಂದು ಬಾಕ್ಸ್ಗಳನ್ನು ಇಲ್ಲೇ ಹೀಗೆ ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಯಾವುದನ್ನೂ ನೀಟಾಗಿ ಜೋಡಿಸ್ಕೊಂಡಿಲ್ಲ, ಎಲ್ಲವನ್ನೂ ನೀಟಾಗಿ ಜೋಡಿಸ್ಕೋಬೇಕು ಅಂತ ತುಂಬ ಆಸೆ ಇದೆ. ನೋಡಬೇಕು. ಈ ಮನೆಗಂತೂ ನನಗೆಲ್ಲ ಹಿಂಗೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು, ಎಲ್ಲವನ್ನು ಹಿಂಗೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಸ್ಟಿಕ್ಕರ್ಸ್ ಎಲ್ಲ ಮೀಶೋದಲ್ಲೇ ತೊಗೊಂಬಂದು ಎಲ್ಲ ಅಂಟಿಸಿದ್ದು. ಅಲ್ಲಲ್ಲ ಹಾಳಾಗಿರೋದಕ್ಕೆಲ್ಲ ಕಿತ್ತಿದ್ದೀನಿ, ಒಂದು ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ. ತುಂಬ ಜನ ಕೇಳ್ತಾ ಇರ್ತಾರೆ ನನ್ನ ವಿಡಿಯೋದಾಗೆ, ಸ್ಟವ್ನ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಅಡುಗೆ ಮಾಡಿ, ಫಸ್ಟು ಸ್ಟವ್ ಕ್ಲೀನ್ ಮಾಡ್ಕೊಳ್ಳಿ ಅಂತ. ಸ್ಟವ್ ಕ್ಲೀನಾಗೇ ಇರುತ್ತೆ, ಅಡುಗೆ ಮಾಡುವಾಗ ಮಾತ್ರ ಎಲ್ಲ ಮೆಸ್ಸಿ ಆಗಿರುತ್ತೆ ಅಷ್ಟೇ. ಇಲ್ಲೇ ನಮಗೆ ಈ ಕಪ್ಪು ಪ್ಲೇಟು ಎಲ್ಲ ಇಟ್ಕೊಳೋದಕ್ಕೆ ಜಾಗ ಇರಲಿಲ್ಲ, ಹಾಗಾಗಿ ಈ ರೀತಿ ಒಂದು ತೊಗೊಂಬಿಟ್ಟು ಇಲ್ಲೇ ಎಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಟಿರ್ತೀನಿ. ಇಲ್ಲಿ ಪಾತ್ರೆ ಎಲ್ಲ ತೊಳೆದು ಅದರಲ್ಲಿ ಇಟ್ಟಿರ್ತೀನಿ. ಆಕ್ವಾಗಾರ್ಡ್ ಕೂಡ ಇಲ್ಲೇ ಇರುತ್ತೆ. ಹಾಗೆ ನಿಮಗೊಂದು ಗೊತ್ತಾಗ್ಬೋದು, ಇಲ್ಲಿ ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ, ಹಾಗಾಗಿ ನಾವೇ ಇದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇಲ್ಲೇ ದೇವ್ರ ಮನೆನ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇಷ್ಟ ಆಗಿತ್ತು ನನ್ನ ವಿಡಿಯೋ, ಹಾಗೆ ಹೋಮ್ ಟೂರ್ ವಿಡಿಯೋ ಎಲ್ಲವನ್ನೂ ಆಲ್ಮೋಸ್ಟ್ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ನನ್ನ ಪುಟ್ಟ ಮನೆಯ ಹೋಮ್ ಟೂರ್ ವಿಡಿಯೋ. ಯಾವುದನ್ನು ನೀಟಾಗಿ ಜೋಡಿಸ್ಬಿಟ್ಟು ನಾನು ವಿಡಿಯೋನ ಮಾಡ್ತಾ ಇಲ್ಲ. ಮಾಮೂಲಿ ಮನೆಯಲ್ಲಿ ಹೇಗಿರುತ್ತೋ ಅದನ್ನೇ ಸಡನ್ನಾಗಿ ಮನೆ ಹೋಮ್ ಟೂರ್ ಮಾಡೋಣ ಅಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮದೇ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡೋದ್ರಿಂದ ಈ ರೀತಿ ಮೆಸ್ಸಿಯಾಗಿ ಯಾವಾಗಲೂ ಇದೇ ರೀತಿ ಇರುತ್ತೆ. ಹಾಗಾಗಿ ಮನೆ ತುಂಬ ಚಿಕ್ಕದಾಗ್ತಾ ಇರೋ ಕಾರಣ ನಾವು ಬೇರೆ ಮನೆಗಳನ್ನು ಕೂಡ ನೋಡ್ತಾ ಇದ್ದೀವಿ, ಶಿಫ್ಟ್ ಆಗ್ತಾ ಇದ್ದೀವಿ. ಈ ಮನೆದು ಒಂದು ನೆನಪಿರಲಿ ನಮಗೂ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ದೀರಾ, ಕೋಟೆನಾಡು ರೆಸಿಪೀಸ್ ಅಂದರೆ ನೀವು ಚಿತ್ರದುರ್ಗದವರ, ನೀವು ಚಿತ್ರದುರ್ಗದಲ್ಲಿ ಇದ್ದೀರಾ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಹೌದು, ನಮ್ಮದು ಚಿತ್ರದುರ್ಗ, ಆದರೆ ನಾವಿರೋದು ಬೆಂಗಳೂರಲ್ಲಿ ಒಂದು ಪುಟ್ಟ ಮನೆಯ ಹೋಮ್ ಟೂರ್ ಇದಾಗಿರುತ್ತೆ. ಇದೇ ರೀತಿ ನೆಕ್ಸ್ಟ್ ಯಾವ್ದಾದ್ರು ಮನೆಗಳನ್ನು ನೋಡ್ತಾ ಇದ್ರೆ ನೆಕ್ಸ್ಟ್ ನನ್ನ ಡೈಲಿ ಲೈಫನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ. ಹಾಗಾಗಿ ನೀವು ನನಗೆ ಸಪೋರ್ಟ್ ಮಾಡಲೇಬೇಕು ಅಂತಲೇ ಕೇಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ಆದಷ್ಟು ನೋಡೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಮನೆಗೆ ಬಂದಮೇಲೆ ಒಂದಷ್ಟು ಕನಸುಗಳು ನನಸಾದಂತಹ ಈ ಮನೆ ಎಲ್ಲವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಚಿಕ್ಕ ಮನೆ ಆಗಿದ್ರು ಎಲ್ಲರೂ ಹತ್ತತ್ರ ಕೂತು ಇರ್ತೀವಲ್ವಾ, ಅದ್ರ ಖುಷಿನೇ ಬೇರೆ. ಎಷ್ಟು ದೊಡ್ಡ ಮನೆ ಮಾಡ್ಕೊತ ಹೋಗ್ತೀವೋ ಅಷ್ಟು ದೂರ ಇರ್ತಾ ಹೋಗ್ಬಿಡ್ತೀವಿ. ಹಾಗಾಗಿ ಎಲ್ಲೇ ಇದ್ರು ಹೇಗೆ ಇದ್ರೂ ತುಂಬ ಖುಷಿಯಾಗಿರಿ, ಆರೋಗ್ಯವಾಗಿರಿ ಅಂತ ಅಷ್ಟೇ ನಾನು ನಿಮಗೆ ಹೇಳೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಮ್ಮವರು ತಮ್ಮವರು ಅನ್ನೋರ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ಳಿ. ಬಾಯ್.